ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೆಳಗಾನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಕೂಡ ಮುಗಿಸಿ ನಾನು ಕೂಡ ರೆಡಿಯಾಗಾಯಿತು. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಸೂಪರಾಗಿ ಟೇಸ್ಟಿಯಾಗಿ ಸಖತ್ತಾಗಿರೋವಂಥ ಒಂದು ರೆಸಿಪಿನ ನಾನಿಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಎಲ್ಲ ಥರ ಚಿತ್ರಾನ್ನ ಮಾಡ್ತೀವಿ. ಈಗ ತೆಂಗಿನಕಾಯಿ ಚಿತ್ರಾನ್ನ ಮಾಡ್ತೀವಿ, ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತೀವಿ, ತರಕಾರಿ ಚಿತ್ರಾನ್ನ, ಬೆಳ್ಳುಳ್ಳಿ ಚಿತ್ರಾನ್ನ, ಈ ಥರ ತುಂಬಾ ಚಿತ್ರಾನ್ನಗಳು ವೆರೈಟೀಸೇ ಇದೆ. ಅದರಲ್ಲಿ ನಾವು ಏನೇ ಚಿತ್ರಾನ್ನ ಮಾಡ್ತೀವಿ ಅಂದರೂ ಜಾಸ್ತಿ ನಿಂಬೆಹಣ್ಣನ್ನ ಬಳಸಿ ಮಾಡುವಂಥ ಚಿತ್ರಾನ್ನದ ರೆಸಿಪಿಗಳೇ ಜಾಸ್ತಿ ಗೊತ್ತಿರೋದು ಅಥವಾ ಜಾಸ್ತಿ ಮಾಡೋದು ಕೂಡ. ಇವತ್ತು ನಾನು ಹಳೇ ಮೆಥಡಲ್ಲಿ, ಅಂದರೆ ತುಂಬ ಹಳೇ ಮೆಥಡಲ್ಲಿ ಹುಣಸೆ ಹಣ್ಣಿನ ಚಿತ್ರಾನ್ನ, ಅಂದರೆ ಆಗಿನ ಕಾಲದಲ್ಲಿ ಒಂದು 10 ವರ್ಷದಿಂದ 20 ವರ್ಷದಿಂದ ಎಲ್ಲ ಮಾಡ್ತಿದ್ರು. ಆ ಥರ ಹಳೇ ಕಾಲದ್ದು ಒಂದು ಹುಣಸೆ ಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿರುತ್ತೆ, ಬೇಗನೂ ಆಗುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಚಿತ್ರಾನ್ನಕ್ಕೆ ಈಗ ನೋಡಿ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ. 2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡೋದಿತ್ತು ಅಂದರೆ ಒಂದು 4ರಿಂದ 5 ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಕಡಿಮೆ ಒಂದು 4 ಜನಕ್ಕೆ ಆಗುವಷ್ಟು ಮಾಡ್ತಿರೋದ್ರಿಂದ 2 ಈರುಳ್ಳಿ ಸಾಕಾಗುತ್ತೆ. ಈಗ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 7-8 ಎಸಳು ಬೆಳ್ಳುಳ್ಳಿ. ಮತ್ತು ಖಾರಕ್ಕೆ ನಾನು ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂದ್ರೂ ಕೂಡ ಈ ಚಿತ್ರಾನ್ನಕ್ಕೆ ಮಾತ್ರ ಈ ಹುಣಸೆಹಣ್ಣು ಚಿತ್ರಾನ್ನ ಅಲ್ವಾ, ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹುಳಿ ಜೊತೆಗೆ ಖಾರ ಇದ್ರೂ ಟೇಸ್ಟ್ ಚೆನ್ನಾಗಿ ಸಿಗೋದು. ನೀವು ಖಾರ ತಿನ್ನಲ್ಲ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಪಕ್ಷ ತಿನ್ನಲ್ಲ ಅನ್ನೋರು ಕೂಡ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡೆ ತಿನ್ನಿ, ಸಖತ್ತಾಗಿರುತ್ತೆ ಚಿತ್ರಾನ್ನ ಮಾತ್ರ. ಈಗ ನೋಡಿ ಇಲ್ಲಿ ಬೆಳ್ಳುಳ್ಳಿನ ಏನು ಸಿಪ್ಪೆ ತೆಗೆದಿಟ್ಕೊಂಡಿದೆ ಅದನ್ನು ಸಣ್ಣಕ್ಕೆ ನಾನಿಲ್ಲಿ ಹೆಚ್ಚಿಟ್ಕೊತಾ ಇದ್ದೀನಿ. ಅದೇ ಥರ ನಾನಿಲ್ಲಿ ಮೆಣಸಿನ್ಕಾಯಿನ ಕೂಡ ನಾನಿಲ್ಲಿ ಉದ್ದುದಕ್ಕೆ ಸೀಳ್ಕೊಂಡು ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿನ ನೀವು ಉದ್ದಕ್ಕಾದರೂ ಕಟ್ ಮಾಡ್ಬೋದು ಅಥವಾ ಸಣ್ಣಕ್ಕಾದರೂ ನಿಮಗೆ ಯಾವ ಥರ ಬೇಕಾಗುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಈ ಥರನೇ ಓಕೆ ಚೆನ್ನಾಗಿರುತ್ತೆ ಅಂತೇಳಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೂ ಕೂಡ ಒಳ್ಳೆಯದೇ, ಯಾಕಂದರೆ ಬಾಯಿಗೆ ಕರ್ಮ್ ಅಂತ ಸಿಗ್ತಾರೆ, ಅದ್ರ ಟೇಸ್ಟೇ ಬೇರೆ. ನೋಡಿ ಈಗ ನಾನು ಈರುಳ್ಳಿಯೆಲ್ಲ ಕಟ್ ಮಾಡಿ ಚೆನ್ನಾಗಿ ಇಟ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕಿದ್ರೂ ನೀವು ಕಟ್ ಮಾಡ್ಬೋದು. ನೀವು ಕಡಿಮೆ ಕ್ವಾಂಟಿಟಿಲೂ ಮಾಡಿದ್ರು ಚೆನ್ನಾಗಿರುತ್ತೆ, ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರು ಚೆನ್ನಾಗಾಗುತ್ತೆ, ಡೋಂಟ್ ವರಿ. ಮತ್ತು ನೋಡಿ ಇದೆಲ್ಲ ಕಟ್ ಮಾಡಾದಮೇಲೆ ನಾನು ನೆಕ್ಸ್ಟಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಏನೇನು ಬೇಕಂತ ಹೇಳ್ತೀನಿ ಬನ್ನಿ. ಈಗ ನೋಡಿ ಕರಿಬೇವನ್ನ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೊಬ್ಬರಿ ತುರಿನ ಕೂಡ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ತುರಿ ಇಲ್ಲ ಅಂದವರು ಕಾಯನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ಕಡಲೆಬೇಳೆನೂ ಕೂಡ ಒಗ್ಗರಣೆಗೆ ತೊಗೊತಾ ಇದ್ದೀನಿ. ಈಗ ನೋಡಿ ಒಂದು ಬಾಣಲಿನ ಬಿಸಿಗಿಟ್ಟು ಸ್ವಲ್ಪ, ಅಂದರೆ ಇದಕ್ಕೆ ಒಂದು 4ರಿಂದ 5 ಸ್ಪೂನು, ಈ ಥರ ದೊಡ್ಡ ಸ್ಪೂನಲ್ಲಿ 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಅದಕ್ಕೆ ಕಡಲೆಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕಡಲೆಬೀಜ ಒಂದು 50% ಫ್ರೈ ಆಗಿದೆ ಅಂದಾಗ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 90% ಅಷ್ಟು ಎರಡು ಚೆನ್ನಾಗಿ ಬೆಂದಿದೆ ಅಂತ ಹೇಳಿದಾಗ, ಫ್ರೈ ಆಗಿದೆ ಅಂದಾಗ ನೀವು ಸಪ್ರೇಟಾಗಿ ತೆಕ್ಕೊಂಬಿಡಿ. ಇಲ್ಲಾಂದರೆ ತೆಗಿಲ್ಲ ಅಂದರೆ ಹಾಗೆ ಕೂಡ ಒಗ್ಗರಣೆ ಹಾಕ್ಕೊಬೋದು. ಬಟ್ ಆ ಹುಣಸೆಹಣ್ಣು ಹುಳಿ ಎಲ್ಲ ನಾವು ಕುದಿಸ್ತೀವಲ್ಲ ಆ ಟೈಮಲ್ಲಿ ಕಡಲೆಬೀಜ ಎಲ್ಲ ಮೆತ್ತಗೆ ಆಗಿಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅಂಥೇಳಿ ನಾನು ಮೊದಲೇ ತೆಗೆದಿಟ್ಟಿದ್ದೀನಿ. ಈಗ ಅದೇ ಎಣ್ಣೆಗೆ ನಾನಿಲ್ಲಿ ಸಾಸಿವೆ, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಾದಿರೋ ಎಣ್ಣೆಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೆಕ್ಸ್ಟು ನಾನಿಲ್ಲಿ ಕರಿಬೇವನ್ನ ಹಾಕಿ ಅದಾದ ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಆದ ನಂತರ ನಾನಿಲ್ಲಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಇದನ್ನು ಮೆನ್ಷನ್ ಮಾಡಿರ್ತೀನಿ, ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಉಪ್ಪು ಮತ್ತು ಅರಿಶಿನದಲ್ಲಿ. ಅದು ಫ್ರೈ ಆದ ನಂತರ ನಾನಿಲ್ಲಿ ಹುಣಸೆ ಹಣ್ಣನ್ನ ಕಲಸೋದಕ್ಕೆ ಅಂತ ಇಟ್ಕೊಂಡಿದ್ದೆ ಅಲ್ವಾ, ನೋಡಿ ನೆನೆಸಿಟ್ಟಿದೆ ಅಲ್ವಾ, ಚೆನ್ನಾಗಿ ನೆಂದಿದೆ. ಈಗ ಅದನ್ನು ಮತ್ತೆ ಕಿವುಚ್ಕೊಂಡು ನೀಟಾಗಿ ಸೋಸ್ಕೊಂಡು ಬಿಟ್ಕೊಳ್ಳೋಣ, ಓಕೆನಾ. ಈಗ ನೋಡಿ ಹುಣಸೆಹಣ್ಣು ಹುಳಿ ಹಾಕ್ತಾಯಿದ್ದೀನಿ. ಬಿಟ್ಟಾದ ನಂತರ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಬೇರೆ ಇನ್ಯಾವ ಇಂಗ್ರೀಡಿಯೆಂಟ್ಸು ಕೂಡ ಹಾಕ್ತಿಲ್ಲ. ಈಗ ಚೆನ್ನಾಗಿ ಹುಣಸೆಹಣ್ಣು ಹುಳಿನ ಸ್ವಲ್ಪ ಗಟ್ಟಿಯಾಗೋ ತನಕ ನೋಡಿ ಇಷ್ಟು ಬೇಯಿಸ್ಕೊಬೇಕು. ಚೆನ್ನಾಗಿ ಇಷ್ಟು ಬೇಯಿಸ್ಕೊಂಡಾದ ನಂತರ ನಾನಿಲ್ಲಿ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಸಿ ತೆಂಗಿನ ತುರಿ ಕೂಡ ಇದ್ದರೆ ಹಾಕ್ಕೊಬೋದು.
ಕೊಬ್ಬರಿನೇ ಹಾಕಬೇಕಂತೇನಿಲ್ಲ, ಕೊಬ್ಬರಿ ಇತ್ತು ಅಂತ ನಾನು ಹಾಕಿದ್ದೀನಿ, ಇಲ್ಲ ತೆಂಗಿನಕಾಯಿ ತುರಿ ಇದ್ದರೂ ಅದನ್ನು ಕೂಡ ಹಾಕ್ತಿದ್ದೆ, ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ. ನೋಡಿ ಹಾಕಾದ ನಂತರ ಚೆನ್ನಾಗಿ ಫ್ರೈ ಆಗಿದೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ಗಟ್ಟಿಗೆ ಆಗಬೇಕು ಗೊಜ್ಜು. ಈಗ ನಾವು ಹುಣ್ಸಿನ ಹುಳಿ ಬಿಟ್ಮೇಲೆ ಸ್ವಲ್ಪ ನೀರು ಥರ ಇರುತ್ತೆ ಅಲ್ವಾ, ಸೊ ಇಷ್ಟು ಚೆನ್ನಾಗಿ ಇಷ್ಟು ನೀರೆಲ್ಲ ಕರಗಿ ಇಷ್ಟು ಗೊಜ್ಜು ತನಕ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವಾ. ನಿಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಗೊಜ್ಜು ಜಾಸ್ತಿ ತಿನ್ನೋರು ಇರ್ತಾರೆ ಅಥವಾ ಕಮ್ಮಿ ತಿನ್ನೋರು ಇರ್ತಾರೆ, ನೋಡಿಕೊಂಡು ಕಲಿಸ್ಕೊಳ್ಳಿ. ಕಲಸಾದ್ಮೇಲೆ ಮೇಲೆ ನಾನು ಕಡಲೆಬೀಜ ಫ್ರೈ ಮಾಡಿಟ್ಟಿದ್ನಲ್ವ, ಆ ಕಡಲೆಬೀಜ ಮತ್ತು ಕಡಲೆಬೇಳೆ ಎರಡನ್ನೂ ಕೂಡ ನಾನಿಲ್ಲಿ ಹಾಕ್ಕೊಂಡು ಟಿಫಿನ್ ಬಾಕ್ಸ್ಗೆ ನಾನಿಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ, ಇವತ್ತಿನ ವ್ಲಾಗ್ ಇಷ್ಟೇ. ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ರಿಗೂ ಕೂಡ ವಿಡಿಯೋ ನೋಡೋರಿಗೆ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.